ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವಾಂಗಿ ಬಾತನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುವಂಥ ವಾಂಗಿ ಬಾತು. ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಅಂತಂದರೆ ಬದನೆಕಾಯಿ. ನಾನಿಲ್ಲಿ 2 ಉದ್ದ ಗಾತ್ರದ ಬದನೆಕಾಯಿನ ತೊಗೊಂಡಿದ್ದೀನಿ. ವಾಂಗಿ ಬಾತ್ ಬದನೆಕಾಯಿ ಅಂತಲೇ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನೀವು ಯಾವ ಬದನೆಕಾಯಿ ಆದರೂ ಉಪಯೋಗಿಸ್ಬೋದು, ಬಟ್ ಈ ರೀತಿ ಬದನೆಕಾಯಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿಯನ್ನು ನಾವು ಉಪಯೋಗಿಸುವಾಗ ಬದನೆಕಾಯಿನ ಕಟ್ ಮಾಡ್ತಾ ಇದ್ದ ಹಾಗೆ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಬದನೆಕಾಯಿನ ಹಾಕಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಬದನೆಕಾಯಿ ಕಪ್ಪಾಗಲ್ಲ. ಜಸ್ಟ್ ನೀರಿಗೆ ಚಿಟಿಕೆ ಉಪ್ಪನ್ನು ಬೆರೆಸಿ ಬದನೆಕಾಯಿನ ಅದರಲ್ಲಿ ಹಾಕಿಟ್ರೆ ನಾವು ಬದನೆಕಾಯಿನ ಸ್ವಲ್ಪ ಹೊತ್ತು ಬಿಟ್ಟು ಉಪಯೋಗಿಸಿದ್ರೂ ಕೂಡ ಬದನೆಕಾಯಿ ಹಾಗೆ ಫ್ರೆಶ್ ಆಗಿರುತ್ತೆ, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಉಪ್ಪು ನೀರಲ್ಲಿ ಅದನ್ನ ಸೈಡಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಈರುಳ್ಳಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೇ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡು ಬಿಡೋಣ. ಒಂದು ಚಿಕ್ಕ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡ್ಬಿಡೋಣ, ಆಮೇಲೆ ಕಿವುಚೋದಕ್ಕೆ ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಈಗ ಇದರ ಜೊತೆಗೆ ಕರಿಬೇವನ್ನು ಕೂಡ ರೆಡಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ಮೇಯ್ನಾಗಿ ಕೊಬ್ಬರಿ ತುರಿ, ಸ್ವಲ್ಪನೇ ಕೊಬ್ಬರಿ ತುರಿ, ಇಷ್ಟೊಂದು ಜಾಸ್ತಿ ಬೇಕಾಗಿಲ್ಲ. ಇದರಲ್ಲಿ ಅರ್ಧ ಭಾಗದಷ್ಟು ಕೊಬ್ಬರಿ ತುರಿ ಇದ್ದರೆ ಸಾಕು. ಈಗ ನಾವು ನೆಕ್ಸ್ಟು ಒಗ್ಗರಣೆನ ಹಾಕ್ಕೊಳ್ಳೋಣ. ಮೇಯ್ನಾಗಿ ದಪ್ಪ ತಳದ ಪಾತ್ರೆನೇ ಉಪಯೋಗಿಸಿ. ದಪ್ಪ ತಳದ ಪಾತ್ರೆಗೆ ಒಂದು 5-6 ಟೀ ಸ್ಪೂನ್ ಅಷ್ಟಾದರೂ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಯಾಕೆಂದರೆ ಬದನೆಕಾಯಿನ ಎಣ್ಣೆಲೇ ಫ್ರೈ ಮಾಡಬೇಕಾಗಿರೋದ್ರಿಂದ 5-6 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಅರಳಲಿ. ಇದು ಅರಳ್ಕೊಳ್ತಾ ಇದ್ದ ಹಾಗೆ ನೆಕ್ಸ್ಟ್ ಇದರ ಜೊತೆಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ವಾಂಗಿಬಾತಲ್ಲಿ ಒಗ್ಗರಣೆಗೆ ಮೇಯ್ನಾಗಿ ಕಡಲೆಬೇಳೆ ಕೂಡ ತುಂಬಾ ಮುಖ್ಯ. ಹಾಗಾಗಿ ಕಡಲೆಬೇಳೆ, ಉದ್ದಿನಬೇಳೆ ಇವೆರಡೂ ಕೂಡ ಸ್ವಲ್ಪ ಕೆಂಪಗಾಗ್ತಾ ಇದ್ದ ಹಾಗೆ ಒಣಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಜಸ್ಟ್ ಒಗ್ಗರಣೆಗೆ ಅಷ್ಟೇ. ಈಗ ನಾವು ಇದರ ಜೊತೆಗೆ ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕೋದ್ರಿಂದ ವಾಂಗಿಬಾತು ತುಂಬಾ ರುಚಿಯಾಗುತ್ತೆ. ಬದನೆಕಾಯಿಗೆ ಗೋಡಂಬಿ ತುಂಬಾ ಬೆಸ್ಟ್ ಕಾಂಬಿನೇಷನ್ನು. ಹಾಗಾಗಿ ಗೋಡಂಬಿನೂ ಕೂಡ ಹಾಕಿ ಹುರ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕೆಂಪಗಾಗ್ತಾ ಬಂದ ಮೇಲೆ ಇದರ ಜೊತೆಗೆ ಕರಿಬೇವಿನ ಎಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವಿಷ್ಟು ಕೂಡ ಕೆಂಪಗಾಗೋ ಹಾಗೆ ಹುರಿದು ಇದನ್ನು ನಾವು ಸಪ್ರೇಟಾಗಿ ತೆಗೆದು ಇಟ್ಕೋಬೇಕಾಗಿರೋದು. ಯಾಕೆಂದರೆ ನೀವು ಇದನ್ನು ಹಾಗೇ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೆತ್ತಗಾಗೋಗುತ್ತೆ, ಕ್ರಂಚಿನೆಸ್ ಉಳಿಯಲ್ಲ. ಹಾಗಾಗಿ ಈ ಒಗ್ಗರಣೆಲಿರೋದನ್ನ ಗೋಡಂಬಿ ಇವೆಲ್ಲ ಹುರಿದಿರೋ ಇಂಗ್ರೀಡಿಯೆಂಟ್ಸನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇದನ್ನು ಯಾವಾಗ ಮತ್ತೆ ಸೇರಿಸ್ಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಈಗ ಮಿಕ್ಕಿರೋ ಎಣ್ಣೆಗೆ ನಾವು ಈರುಳ್ಳಿನೂ ಕೂಡ ಹಾಕಿ ಬಾಡಿಸ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಬಾಡಿಸ್ಕೋಬೇಕಾಗಿರೋದು. ಇಷ್ಟಾದರೆ ಸಾಕು. ಈಗ ನೆಕ್ಸ್ಟ್ ಇದ್ರ ಜೊತೆಗೆ ನಾವು ಬದನೆಕಾಯಿನೂ ಕೂಡ ಹಾಕ್ಕೊಂಡು ಬಿಡೋಣ. ಬದನೆಕಾಯಿಯನ್ನು ಹಾಕ್ಕೊಳ್ಳೋವಾಗ ನೀರನ್ನು ಬಿಟ್ಬಿಡಿ. ನೀರನ್ನು ಬಸಿದು ಬರೀ ಬದನೆಕಾಯಿನ ಮಾತ್ರನೇ ತೆಗೆದು ಹಾಕ್ಕೋಬೇಕಾಗಿರೋದು. ನೋಡಿ, ಉಪ್ಪು ನೀರಲ್ಲಿ ಹಾಕಿರೋದ್ರಿಂದ ಬದನೆಕಾಯಿ ಇನ್ನೂ ಕೂಡ ಫ್ರೆಶ್ ಆಗಿದೆ, ಸ್ವಲ್ಪನೂ ಕಪ್ಪಗಾಗಿಲ್ಲ. ಹಾಗಾಗಿ ಬದನೆಕಾಯಿನೂ ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗಿರೋದು. ಹಾಗಾಗಿನೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ಕೊಂಡಿದ್ವಿ ನಾವು. ಬದನೆಕಾಯಿನ ಬಾಡಿಸ್ಕೊಳ್ಳೋವಾಗ ಇದು ಅರ್ಧದಷ್ಟು ಬೆಂದ ನಂತರ, ಈಗ ಇದು ಫ್ರೈ ಆಗ್ತಿದೆಯಲ್ಲ, ಇದ್ರ ಕಲರ್ ಸ್ವಲ್ಪ ಬದಲಾಗಿ ಈ ರೀತಿ ಅರ್ಧದಷ್ಟು ಬೆಂದ ನಂತರ ಇದರ ಜೊತೆಗೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಕಿವುಚಿ ಸೇರಿಸ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲೇ ಹಾಕಬೇಡಿ, ಅರ್ಧ ಬೆಂದ ಮೇಲೆ ಹುಣಸೆ ಹಣ್ಣನ್ನು ಇದ್ರ ಜೊತೆಗೆ ಸೇರಿಸ್ಕೋಬೋದು. ನಾವು ನೆನೆಸಿಟ್ಟಿರೋದ್ರಿಂದ ಕಿವುಚೋದಕ್ಕೂ ಸುಲಭ ಆಗುತ್ತೆ. ಹುಣಸೆ ಹಣ್ಣನ್ನು ಕಿವುಚಿ ಅದರ ರಸನ ಮಾತ್ರನೇ ಇದರ ಜೊತೆಗೆ ಸೇರಿಸ್ಕೊಳ್ತೀನಿ. ಇನ್ನು ಬದನೆಕಾಯಿ ತುಂಬ ಬೇಗ ಸಾಫ್ಟಾಗಿ ಬೇಯುತ್ತೆ. ಹುಣಸೆ ಹಣ್ಣು ರಸ ಸೇರಿಸಿದ ಮೇಲೆ ಅರ್ಧ ಬೆಂದ ನಂತರ ಮತ್ತೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಕೂಡ ಬೇಯಿಸ್ಬೋದು. ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಮುಚ್ಚಿ ಬೇಯಿಸಿದರೆ ಸ್ವಲ್ಪ ಹೊತ್ತಿನ ಮುಚ್ಚಿ ಬೇಯಿಸಿದ್ದೀನಿ. ನೋಡ್ಬೋದು ಈಗ ಬದನೆಕಾಯಿ ತುಂಬಾ ಸಾಫ್ಟಾಗಿ ಆಗಿದೆ. ಇಷ್ಟಾದ ಮೇಲೆ ಇದರ ಜೊತೆಗೆ ನಾವು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಒಂದೊಂದಾಗಿ ಹಾಕ್ಕೊಳ್ತಾ ಹೋಗೋದು. ಮೇಯ್ನಾಗಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 3/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಈಗ ನಾವು ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಬದನೆಕಾಯಿ ಉಪ್ಪಿನ ಅಂಶ ಎಳ್ಕೊಳ್ಳೋವರೆಗೂ ಇದನ್ನ ನಾವು ಫ್ರೈ ಮಾಡಬೇಕಾಗಿರೋದು. ನೀಟಾಗಿ ಬದನೆಕಾಯಿ ಸಾಫ್ಟಾಗಿ ಬೇಯ್ತಾ ಇದೆ. ಇಷ್ಟ ಆಗಬೇಕು, ಯಾಕೆಂದರೆ ಮುಂಚೆನೇ ಉಪ್ಪು ಹಾಕಿಬಿಟ್ರೆ ಬದನೆಕಾಯಿ ಬೇಗ ಬೇಯಲ್ಲ. ಸೊ ಬದನೆಕಾಯಿ ಬೆಂದ ನಂತರನೇ ಉಪ್ಪನ್ನು ಸೇರಿಸಿ, ಆಗ ಜಾಸ್ತಿ ಟೈಮ್ ಹಿಡಿಯಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಇಷ್ಟಾದಮೇಲೆ ಈಗ ನಾವು ಇದ್ರ ಜೊತೆಗೆ ಮಸಾಲೆನೂ ಕೂಡ ಹಾಕ್ಕೋಬೋದು. ವಾಂಗಿಬಾತ್ ಪೌಡ್ರನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ನೀವು ಯಾರಾದರೂ ನೋಡಿಲ್ಲ ಅನ್ನೋ ಹಾಗಿದ್ರೆ ಹಿಂದಿನ ವೀಡಿಯೋನ ನೋಡ್ಬೋದು. ಈ ವಿಡಿಯೋದ ಕೆಳಗಡೆ ಲಿಂಕನ್ನು ಕೂಡ ಹಾಕಿರ್ತೀನಿ. ಈ ವಾಂಗಿಬಾತ್ ಪೌಡ್ರನ್ನ 2 ಟೀ ಸ್ಪೂನಷ್ಟು ನಾವು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಖಾರನ ನಾವು ಮನೇಲೇ ಮಾಡಿರೋದಾದರೆ ನಮಗೆ ಬೇಕಾದಾಗೆ ಹಾಕೋಬೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ. ಸೊ ಮನೇಲೇ ಸಾಧ್ಯ ಆದಷ್ಟು ವಾಂಗಿಬಾತ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ.
ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ವಿಡಿಯೋದ ಕೊನೆಯಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ವಾಂಗಿಬಾತ್ ಪೌಡ್ರನ್ನ ಹೇಗೆ ಮಾಡೋದು ಅಂತ. ವಾಂಗಿಬಾತ್ ಪೌಡ್ರನ್ನ ಹಾಕಿದ ಮೇಲೆ ಮತ್ತೆ ಒಂದು 4-5 ನಿಮಿಷ ಇದನ್ನ ಸಣ್ಣ ಉರಿಲನ್ನೇ ಫ್ರೈ ಮಾಡಬೇಕು, ಯಾಕೆಂದರೆ ಬದನೆಕಾಯಿ ನೀಟಾಗಿ ಆ ಮಸಾಲೆ ಎಲ್ಲ ಎಳ್ಕೊಳ್ಳೋದಕ್ಕೆ ಅಂತ. ಹಾಗೆ ಮಸಾಲೆ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ವಾಂಗಿಬಾತ್ ಪೌಡ್ರ್ ಹಾಕಿದ ನಂತರ ಒಂದು 4-5 ನಿಮಿಷ ಫ್ರೈ ಮಾಡಿ ನೆಕ್ಸ್ಟ್ ಇದರ ಜೊತೆಗೆ ಅನ್ನನೂ ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಅನ್ನನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಹಿಡಿಸತ್ತೋ ಅಷ್ಟು ನೀವು ಸ್ವಲ್ಪ ನೋಡ್ಕೊಂಡು ಬೇಕಿದ್ರೂ ಕೂಡ ಹಾಕ್ಕೋಬೋದು. ಇಷ್ಟು ಅನ್ನ ಇದಕ್ಕೆ ಹಿಡಿಸುತ್ತೆ. ಸೊ ಈಗ ನಾವು ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ ಲೋ ಫ್ಲೇಮಲ್ಲೇ ಇರಲಿ. ಮಿಕ್ಸ್ ಮಾಡ್ತಾ ಹೋಗಿ ನೀಟಾಗಿ ಇವೆಲ್ಲನೂ ಕೂಡ ಸೇರಿಕೊಳ್ಳೋ ಹಾಗೆ. ಕೆಳಗಡೆ ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನು ನೀಟಾಗಿ ಅನ್ನದ ಜೊತೆಗೆ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕಾಗಿರೋದು. ನೋಡಿ ಈಗ ಕಲರ್ ಎಷ್ಟು ಚೇಂಜ್ ಆಯಿತು ಅಂತ. ವಾಂಗಿಬಾತ್ ಪೌಡ್ರು ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಈಗ ನಾವು ಇದನ್ನ ಸಣ್ಣ ಉರಿಲೇ 1-2 ನಿಮಿಷ ನಾನು ಹಾಗೆಯೇ ಫ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಇದರ ಜೊತೆಗೆ ಕೊಬ್ಬರಿ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ. ಜಸ್ಟ್ ಒಂದು 3 ಟೀ ಸ್ಪೂನಷ್ಟು ಕೊಬ್ಬರಿ ತುರಿ ಅಂತ ಅಂದ್ಕೋಬೋದು. ಹಸಿ ತೆಂಗಿನಕಾಯಿ ತುರಿ ಅಲ್ಲ, ಇದು ಕೊಬ್ಬರಿ ತುರಿ. ಮೇನಾಗಿ ವಾಂಗಿಬಾತಿಗೆ ಕೊಬ್ಬರಿ ತುರಿನ ಹಾಕೋದು. ಹಾಗೆ ಇದರ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಬೋದು ನಾವು. ಕೊಬ್ಬರಿ ತುರಿನೂ ಹಾಕಿದಾಗ ವಾಂಗಿಬಾತು ತುಂಬಾ ಚೆನ್ನಾಗಾಗತ್ತೆ. ಸೊ ಈಗಿದನ್ನ ಹಾಗೆಯೇ ಒಮ್ಮೆ ಮಿಕ್ಸ್ ಮಾಡೋಣ. ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಇದನ್ನು ಹಾಗೆಯೇ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಆಗ ಅನ್ನದ ಜೊತೆಗೂ ಕೂಡ ವಾಂಗಿಬಾತ್ನ ಮಿಶ್ರಣ ಏನಿದೆ ನೀಟಾಗಿ ಸೇರಿಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಸಣ್ಣ ಉರಿಲೇ ಒಂದು 3-4 ನಿಮಿಷ ಇದನ್ನ ಕುಕ್ ಮಾಡಿದ ಮೇಲೆ ಕೊನೆಯಲ್ಲಿ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಸೇರಿಸೋದಕ್ಕಿದೆ. ನೆನಪಿರಲಿ, ನಾವು ಫಸ್ಟ್ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ, ಇದು ಒಮ್ಮೆ ಪೂರ್ತಿ ರೆಡಿ ಆಯಿತು ಅಂತ ಆದಮೇಲೆ ನೀಟಾಗಿ ಫ್ರೈ ಆಗಿ ಈಗ ನೋಡಿ ಇದು ಕಂಪ್ಲೀಟ್ ರೆಡಿ ಆದಮೇಲೆ ಈಗ ನಾವು ಇದರ ಜೊತೆಗೆ ಮೇಲಿಂದ ಫಸ್ಟ್ ಹುರಿದಿಟ್ಕೊಂಡಿರೋದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಕ್ರಂಚಿಯಾಗಿರುತ್ತೆ. ಈಗ ನೀವು ಇದನ್ನ ಮಿಕ್ಸ್ ಮಾಡಿದಾಗ ಕಡಲೆಬೇಳೆ ಎಲ್ಲ ಮಧ್ಯೆ ಬಾಯಿ ಸಿಕ್ಕಿದಾಗ ಗರಿ ಗರಿಯಾಗಿರುತ್ತೆ. ಗೋಡಂಬಿ, ಕಡಲೆಬೇಳೆ ಎಲ್ಲನೂ ಕೂಡ ಒಂಥರ ಗರಿ ಗರಿಯಾಗಿ ಬಾಯಿಗೆ ಸಿಗುತ್ತೆ. ಸಾಫ್ಟಾಗಿರಲ್ಲ, ತುಂಬಾ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ. ಇದು ಮೇನ್ ಥಿಂಗು. ಇದರಲ್ಲಿ ಒಗ್ಗರಣೆನ ಏನಿದೆ ಕೊನೆಯಲ್ಲಿ ಆ್ಯಡ್ ಮಾಡಿ ಇದರ ಜೊತೆಗೆ. ಫಸ್ಟೇ ಯಾಕೆ ಹುರಿದಿಟ್ಕೊಂಡಿದ್ದೀವಿ ಅಂತಂದರೆ ಮತ್ತೆ ಎಣ್ಣೆ ವೇಸ್ಟ್ ಆಗೋದು ಬೇಡ, ಅದೇ ಪಾತ್ರೆಯಲ್ಲೇ ನಾವು ಕಂಟಿನ್ಯೂ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಸೊ ವಾಂಗಿಬಾತು ರೆಡಿನೇ ಆಗೋಯಿತು. ಇದನ್ನು ಹಾಗೇನೂ ತಿನ್ಬೋದು ನಾವು. ರಾಯ್ತ ಜೊತೆ ಬೇಕಿದ್ರೂ ಕೂಡ ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ. ಖಂಡಿತವಾಗಿಯೂ ಕೂಡ ಈ ರೀತಿ ಒಮ್ಮೆ ವಾಂಗಿಬಾತ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅನ್ನೋ ಆಗಿದ್ದರೆ ಖಂಡಿತವಾಗಿಯೂ ಕೂಡ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಈ ರೆಸಿಪಿನ ಶೇರ್ ಮಾಡಿ, ತುಂಬ ಜನರಿಗೆ ಈ ರೆಸಿಪಿ ತಲುಪೋದಕ್ಕೆ ಸಹಾಯ ಮಾಡಿ. ಖಂಡಿತ ಇದನ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.